ಡಿ ಗ್ಯಾಂಗ್ನ 14 ಆರೋಪಿಗಳಿಗೆ ಪೊಲೀಸ್ ಪಡೆ ಗುನ್ನ ಇಡುವುದಕ್ಕೆ ರೆಡಿಯಾಗಿದೆ. ಗ್ಯಾಂಗ್ನ 14 ಆರೋಪಿಗಳ ಬ್ಯಾಂಕ್ ಡೀಟೇಲ್ಸ್ ಅನ್ನು ಸಂಗ್ರಹ ಮಾಡೋದಕ್ಕೆ ತನಿಖಾಧಿಕಾರಿಗಳಿಂದ ಈಗಾಗಲೇ ತಯಾರಿ ನಡೀತಾ ಇದೆ. ಹಣಕಾಸು ಮಾಹಿತಿ ಸಂಗ್ರಹ ಜಾಲವನ್ನ ಭೇದಿಸೋದಕ್ಕೆ ಆಟ ಯಾವುದು ನಡೆಯಲ್ಲ ಇನ್ನು ಮುಂದೆ. ಸೊ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟವನ್ನ ಅನುಭವಿಸಬೇಕಂತ ಅನಿವಾರ್ಯತೆ ಎದುರಾಗಿದೆ ದರ್ಶನ್ ಅವರದ್ದು. ಬ್ಯಾಂಕ್ನಿಂದ ಪ್ರಮುಖ ಮಾಹಿತಿಯನ್ನ ಕಲೆ ಹಾಕಿದೆ ಪೊಲೀಸ್ ಇಲಾಖೆ. ಸೊ ಡಿ ಗ್ಯಾಂಗ್ನ ಬರೋಬ್ಬರಿ 14 ಆರೋಪಿಗಳಿಗೆ ಪೊಲೀಸ್ ಪಡೆ ಗುನ್ನ ಇಡೋದಕ್ಕೆ ಮುಂದಾಗಿದೆ. ಗ್ಯಾಂಗ್ನ 14 ಆರೋಪಿಗಳ ಬ್ಯಾಂಕ್ ಡೀಟೇಲ್ಸ್ ಅನ್ನ ಸಂಗ್ರಹ ಮಾಡೋದಕ್ಕೆ ಅಧಿಕಾರಿಗಳು ಈಗಾಗಲೇ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ಗಳಿಂದ ಹಣಕಾಸಿನ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂತದ್ದು. ಸೊ ಗಮನಿಸಬಹುದು, ದರ್ಶನ್ ಪ್ರಕರಣದಲ್ಲಿ ಹಣದ ವ್ಯವಹಾರ ನಡೆದಿದೆ. ಕ್ಯಾಶ್ ಮೂಲಕ ಒಂದಷ್ಟು ವ್ಯವಹಾರಗಳು ಕೂಡ ಕುದುರಿಸಿಕೊಂಡಿದ್ರು. ಆದರೆ ಇದರ ಜೊತೆಗೆ ಆನ್ಲೈನ್ ಮೂಲಕವೂ ಕೂಡ ಹಣದ ವ್ಯವಹಾರ ನಡೆದಿದೆ ಅನ್ನುವಂಥ ಗುಮಾನಿ ಇದೆ. ಈ ಕಾರಣದಿಂದ ಪೊಲೀಸರು ಈ ವಿಚಾರವಾಗಿ ಗಂಭೀರವಾಗಿ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾನಾ ಹಂತದಲ್ಲಿ ತನಿಖೆಯನ್ನ ನಡೆಸೋ ಕೆಲಸ ಕೂಡ ಆಗ್ತಾ ಇದೆ. 17 ಅದರಲ್ಲಿ ಆರೋಪಿಗಳ ಹಣಕಾಸಿನ ಮೂಲಕ ತನಿಖಾಧಿಕಾರಿಗಳು ಈಗ ಕೈ ಹಾಕಿದ್ರು. ಅದರಲ್ಲಿ ಮುಖ್ಯವಾಗಿ 14 ಆರೋಪಿಗಳು ಬಹಳ ಇಂಪಾರ್ಟೆಂಟ್ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಮತ್ತಷ್ಟು ವಿಚಾರಗಳು ಹೊರಗೆ ಬರುತ್ತೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಹೌದು, ದರ್ಶನ್ ಪ್ರಕರಣದಲ್ಲಿ ಹಣದ ವ್ಯವಹಾರ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಕ್ಯಾಶ್ ಅಷ್ಟೇ ಅಲ್ಲ, ಟ್ರಾನ್ಸಾಕ್ಷನ್ ಕೂಡ ಬೇಜಾನಾಗೋಗ್ಬಿಟ್ಟಿದೆಯಂತೆ. ಅದನ್ನು ನೋಡಿ ಪೊಲೀಸರೇ ದಂಗಾಗೋಗ್ಬಿಟ್ಟಿದ್ದಾರೆ. ಎಲ್ಲಿಂದ ಬಂತು, ಹಣದ ಮೂಲ ಯಾವುದು, ಇಲ್ಲಿಂದ ಅವ್ರ ಅಕೌಂಟ್ ಯಾಕೆ ಟ್ರಾನ್ಸಾಕ್ಷನ್ ಆಗಿದೆ, ಇಷ್ಟು ಲಕ್ಷ ಯಾಕೆ ಹೋಗಿದೆ. ಸೊ ಈ ರೀತಿಯಾದಂಥ ಡೀಟೇಲ್ಸ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಈ ವಿಚಾರವಾಗಿ ಬಹಳ ಗಂಭೀರವಾಗಿ ಸೀರಿಯಸ್ ಆಗಿ ಪೊಲೀಸರು ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆರೋಪಿಗಳು ಬೆಂಗಳೂರಿನ ವಿವಿಧ ಬ್ಯಾಂಕ್ನಲ್ಲಿ ಖಾತೆಯನ್ನು ಹೊಂದಿದ್ದಾರೆ. ಅವುಗಳ ಮಾಹಿತಿಯನ್ನು ಕೂಡ ಈಗಾಗಲೇ ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾವ್ಯಾವ ಬ್ಯಾಂಕ್ ಅಂತ ಗಮನಿಸಬಹುದು. ಸೊ IDFC ಬ್ಯಾಂಕ್, ಯೂನಿಯನ್ ಬ್ಯಾಂಕ್, HDFC ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಕೆನರಾ ಬ್ಯಾಂಕ್, SBI ಬ್ಯಾಂಕ್, ICICI ಬ್ಯಾಂಕ್ಗಳ ಮ್ಯಾನೇಜರುಗಳನ್ನು ಸಂಪರ್ಕಿಸಿ ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮಾಗಡಿ ರೋಡ್ನ ಒಂದು ಬ್ಯಾಂಕ್ನಿಂದ 14 ಜನ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು KYC ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇಮೇಲ್ ಮೂಲಕ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಕೊಲೆಯ ಹಿಂದೆ ಅಥವಾ ನಂತರದ ದಿನಗಳಲ್ಲಿ ದೊಡ್ಡ ಮೊತ್ತದ ಹಣದ ವ್ಯವಹಾರ ನಡೆದಿದೆ ಅನ್ನುವಂತಹ